ಕಾಡಿಗೆ ಹೋಗಿದ್ರೆ ಯಾವ್ದಾದ್ರು ಹುಲಿ ಸಿಂಹ ಬಂದ್ಬಿಡ್ತೈತೆ, ಅದು ಹೊಸ ಜಿಂಕೆ ಬಂದಿದೆ ಬೇಟೆಯಾಡೋಣ. ಹುಲಿ ಸಿಂಹ ಬಂದಿಲ್ಲ, ಮೊಸಳೆ ಬಂದಿದೆ. ಒಂದು ಹಿಂಡ್ ಹಂದಿ ಬಂದ್ರೆ ಒಂದು ಹಿಂಡಲ್ಲಿ ಆಲ್ಮೋಸ್ಟ್ ಅಲ್ಲಿ 10, 15, 20, 30 ಇರುತ್ತೆ. ಬಂದ್ರೆ ಒಂದು ಎಕರ್ ಈಸಿಯಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಬಿಡ್ತು. ಸೊ ನೀವು ಪುಷ್ಪ ಮೂವಿ ನೋಡಿದ್ರಲ್ಲ, ಅದನ್ನ ನಾವು ರಿಯಲ್ ಆಗಿ ನೋಡಿರೋಂಥದ್ದು. ಎಂಟೈರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದ್ರೆ ಎಂಟೈರ್ ವಿಲೇಜಿಗೆ ಮುಖ್ಯ ಕತೆ ಒಂದ್ ಲೈನರ್ ಹೇಳ್ತೀರಾ ಅನ್ನೋದು ಸರ್? ರೈತ ತನ್ನ ಬೆಳೆನ ಉಳಿಸ್ಕೊಳ್ಳೋಕೋಸ್ಕರ ಕಾಡ್ತಾನೆ, ಈ ಥರ ಕಾಡನ್ನು ಉಳಿಸ್ಕೊಳ್ಳೋಕೋಸ್ಕರ ಏನೆಲ್ಲ ಮಾಡ್ತಾನೆ. ಹುಡುಗಿರ ವಿಷಯ ಬಂದ್ಬಿಟ್ರೆ ಕಷ್ಟ ಇಲ್ಲ, ಅದ್ ನನ್ ಜೊತೆ ಹೇಳ್ತಾ ಇರೋದು, ರತ್ನ ಜೊತೆ ಚೆನ್ನಾಗೇ ಇದ್ರು. ಕಂಗ್ರಾಚುಲೇಷನ್ಸ್. Thank you. ಬಾಬಾ ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಫೆಬ್ರವರಿ 6ನೇ ತಾರೀಕು ನಮ್ಮ ಮಣ್ಣಿನ ಕತೆ ಒಂದು ತೆರೆ ಮೇಲೆ ಬರ್ತಾ ಇದೆ. ಈಗ ಚಿತ್ರತಂಡ ನಮ್ಮ ಜೊತೆಗಿದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಡೈರೆಕ್ಟರ್ ವೆಂಕಟೇಶ್ ಅವರಿಗೆ ಸ್ವಾಗತ ಕೋರೋಣ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಆ್ಯಂಡ್ ಕಾಡನಾಗಿ ಕಾಡೋದಕ್ಕೆ ಕಾಡನ್ ನಟರಾಜ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನು ಕೂಡ ಸ್ವಾಗತ ಕೋರೋಣ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಿ? ಆರಾಮಾಗಿದ್ದೀನಿ. ಎಸ್, ನಿರೀಕ್ಷೆನ ಮೂಡಿಸಿರುವಂತಹ ನಿರೀಕ್ಷಾ ಶೆಟ್ಟಿ ಅವರನ್ನು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಮಸ್ತೆ. ಇವತ್ತು ಮ್ಯೂಟಲ್ಲೇನೆ ಹೋಗುತ್ತಾ ಇಲ್ಲಾಂದ್ರೆ ಇಲ್ಲ, ನಿಮಗೆ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು ಜನನೇ ಹೇಳ್ತಾರೆ ಇವ್ರ ವಾಯ್ಸ್ ಚೆನ್ನಾಗಿಲ್ಲ ಇವಾಗ ಸದ್ಯಕ್ಕೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಕರಿಕಾಡ ಚಿತ್ರದ ಒಂದು ಟೀಸರ್ನ ನೋಡ್ತಾ ಇದ್ರೆ, ಹಾಡುಗಳನ್ನ ನೋಡ್ತಾ ಇದ್ರೆ ತುಂಬ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡ್ತಾ ಇದೆ. ಆ್ಯಕ್ಚುಲಿ ಕರಿಕಾಡ ಅಂತ ಇಡೋದಕ್ಕೆ ರೀಸನ್ ಏನು, ಮತ್ತು ಆ ಒಂದು ಟೈಟಲ್ನಲ್ಲಿ ಇರುವಂತಹ ಆನೆ ಮತ್ತು ವರಹ, ಇದೆರಡರ ಒಂದು ಕಾಂಬಿನೇಷನಲ್ಲಿ ಆನೆನ ತೋರಿಸಿಲ್ಲ, ವರಹನ ಮಾತ್ರ ತೋರಿಸಿದ್ರೆ. ಏನಿದ್ರೆ ಒಳಮರ್ಮ? ಸೊ ಒಳಮರ್ಮ ಅಂತ ಏನಿಲ್ಲ. ಸೊ ಕರಿಕಾಡ ಅಂದರೆ ಒಂದು ಕಾಡ ಅನ್ನೋದೊಂದು ಕ್ಯಾರೆಕ್ಟರ್ ಹೆಸರು. ಓಕೆ. ಸೊ ಏನು ಕಾಡನ್ ಪಾತ್ರ ಏನು ಮಾಡ್ತಾ ಇದ್ದಾರೆ ಕಾಡ ನಟರಾಜ್ ಅವರು, ಅದು ಕ್ಯಾರೆಕ್ಟರ್ ಹೆಸರು ಅದು. ಓಕೆ. ಸೊ ಕರಿ ಬಂದ್ಬಿಟ್ಟು ಆನೆ. ಕರಿ ಮೀನ್ಸ್ ಆನೆ. ನಮ್ಮ ಕನ್ನಡದ ಅಚ್ಚ ಕನ್ನಡದಲ್ಲಿ ಕರಿ ಅಂದರೆ ಆನೆ ಬರುತ್ತೆ. ಸೊ ಆನೆ ಅಂತ ಪವರ್ಫುಲ್ ಅಂತ ಒಬ್ಬ ಮನುಷ್ಯ ಆ ಕಾಡ ಆಗಿರ್ತಾನೆ. ಓಕೆ. ಸೊ ನಾವು ಆನೆ ಸಿನಿಮಾದಲ್ಲಿ ಏನು ತರ್ತಾ ಇಲ್ಲ. ಸೊ ಆನೆನೇ ಹೀರೋ. ಓಕೆ. ಸೊ ಆನೆ ಅಂತ ಹೇಳಿದ್ರೆ ಅದನ್ನ ನಿಮಗೆ ಹೋಲಿಸ್ತಾ ಇರುವಂತದ್ದ ಅಥವಾ ಹೇಗೆ ಅಂತ? ಕರೆಕ್ಟ್. ಸೊ ಅವ್ರು ಹೇಳ್ದಂಗೆ ಈ ಮದ ಹಿಡ್ದಿರೋ ಆನೆ ಎಷ್ಟು ಪವರ್ಫುಲ್ ಆಗಿರುತ್ತಲ್ವಾ, ಹಿಡಿಯೋದು ತುಂಬ ಕಷ್ಟ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಅದು. ಹಾಗಾಗಿ ಟೈಟ್ಲಿಗೆ ಕರಿ ಅಂತ ಬಂದಿರೋದು. ಕಾಡ ಆ ಕರಿಯಷ್ಟು ಪವರ್ಫುಲ್ ಅಂತ, ಕಾಡ ಆನೆಯಷ್ಟು ಪವರ್ಫುಲ್ ಅಂತಾರೆ ಮೀನಿಂಗ್ ಅದು. ಸೊ ಹಾಗಾಗಿ ಅದು ಪವರ್ಫುಲ್ ಆಗಿ ಕಾಣ್ತಾ ಇದೆ. ಓಕೆ. ಸೊ ತುಂಬ ರಫ್ ಆಗಿ, ತುಂಬ ರಾ ಆಗಿ ತೋರಿಸಿದ್ರ. ಆ್ಯಂಡ್ ಕಾಡು ಅಂತ ಹೇಳಿದ್ರೆ ಅಲ್ಲಿ ತುಂಬ ಚಾಲೆಂಜಸ್ಗಳಿರುತ್ತೆ ಶೂಟ್ ಮಾಡಬೇಕು ಅಂತ ಹೇಳಿದಾಗ್ಲೇ. ಸೊ ನಿಮಗೆ ಆದಂಥ ಏಟುಗಳು ಬೇರೆ ಏನಾದ್ರೂ? ಏಟ್ಗಳಾಗಿದೆ. ಫಸ್ಟಿಗೆ ಹೇಳ್ಬೇಕಂದ್ರೆ ಫಸ್ಟ್ ಡ್ಯೂಲಲ್ಲೇ 2 ಫಿಂಗರ್ಸ್ ಕಟ್ ಆಗಿತ್ತು. ಸೊ ಕಾಲಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡುವಾಗ ತುಂಬ ಕಷ್ಟ ಆಯಿತು. ಅದೆಲ್ಲ ರಾಣಿಜೇರಿ ಫಾಲ್ಸಲ್ಲೆಲ್ಲ ಹೋದರೆ ಗುಡ್ಡದ ಮೇಲೆ ಬ್ಲ್ಯಾಕ್ ಕಲರ್ದು ಕೂಳೆಕಲ್ ಅಂತ ಕರೀತಾರೆ ಅದನ್ನು. ಸೊ ಅದೆಲ್ಲ ಇರೋದು ತುಂಬ ಇರೋದು, ನಡೆಯೋಕ್ಕೆಲ್ಲ ಕಷ್ಟ ಆಗೋದು. ಒಂದು ಲ್ಯಾಂಡಿಂಗ್ ಮಾಡುವಾಗ ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ರೋಪಲ್ಲಿ ಸೊ ಕಷ್ಟ ಆಗಿತ್ತು. ಅದು ಕಾಲಿಟ್ಟು 2 ಫಿಂಗರ್ಸ್ ಎಲ್ಲ ಕಟ್ ಆಗಿತ್ತು, ಅದೆಲ್ಲ ಆಗಿತ್ತು. ಆಮೇಲೆ ಇನ್ ಫಾರೆಸ್ಟ್ ಅಂದರೆ ಒಂದು ಕಷ್ಟ, ಯೂನಿಟ್ ಎಲ್ಲ ತೊಗೊಂಡು ಹೋಗೋದು ಕಷ್ಟ, ಗುಡ್ಡದ ಮೇಲೆ ತೊಗೊಂಡು ಹೋಗೋದು ಕಷ್ಟ ಫಾರೆಸ್ಟ್ ಒಳಗಡೆ. ಬಟ್ ಅದು ಬಿಟ್ಟರೆ ಬೇರೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಚೆನ್ನಾಗಿ. ಒಳ್ಳೆ ಗಾಳಿ ಇರೋದು, ಮಳೆ ಇರೋದು. ಸೊ ಅದೆಲ್ಲ ಸಖತ್ ಎಂಜಾಯ್ ಮಾಡಿದ್ವಿ. ಓಕೆ. ಸೊ ನಿಮ್ಮ ಪೋರ್ಷನ್ ಕಾಡಿನಲ್ಲಿ ಶೂಟ್ ಮಾಡಿರುವಂಥದ್ದು ನಾವು ಟೀಸರಲ್ಲಿ ನೋಡೋದಕ್ಕಾಗಲಿಲ್ಲ. ನಂದು ಕಾಡಿನಲ್ಲಿ ಕಮ್ಮಿ, ಹಳ್ಳಿಯಲ್ಲಿ ಜಾಸ್ತಿ. ಕಾಡಿನಲ್ಲೂ ಇದೆ, ಒಂದ್ ಸ್ವಲ್ಪ ಎಲ್ಲೆಲ್ಲೋ ಇದೆ ಕುದುರೆಮುಖ ಇದರಲ್ಲಿ ಫಾರೆಸ್ಟ್ ಅಲ್ಲಿ ಫಾರೆಸ್ಟ್ ಅಲ್ಲ, ಅಕಸ್ಮಾತ್ ಆಗಿ ನೀವು ಕಾಡಿಗೆ ಹೋಗಿದ್ರೆ ಯಾವ್ದಾದ್ರು ಹುಲಿ ಸಿಂಹ ಬಂದ್ಬಿಡ್ತೈತೆ, ಅದು ಹೊಸ ಜಿಂಕೆ ಬಂದಿದೆ ಬೇಟೆಯಾಡೋಣ. ಹುಲಿ ಸಿಂಹ ಬಂದಿಲ್ಲ, ಮೊಸಳೆ ಬಂದಿದೆ. ಮೊಸಳೆ ಬಂದಿದ್ಯಾ? ಓಕೆ. ಏನ್ ಮೊಸಳೆ ಕತೆ? ಸೊ ಮೊಸಳೆ ಕತೆ ಏನಿಲ್ಲ, ನೀರಿಗೆ ಒಂದು ನಾವು ಸಾಂಗ್ ಶೂಟ್ ಮಾಡ್ತಾ ಇದ್ವಿ. ಸೊ ಆ ಪೋರ್ಷನ್ ಅಲ್ಲಿ ಮೊಸಳೆ ಇದೆ ಅಂತ ನನಗೂ ಸರ್ಗೂ ಹೇಳಿರ್ಲಿಲ್ಲ. ಬೇರೆ ಎಲ್ಲರಿಗೂ ಗೊತ್ತು. ಇವ್ರಿಗೆ 4 ಜನ ಎಲ್ಲ ಇಟ್ಟಿದ್ದಾರೆ ಆ ಕಡೆ ಎಲ್ಲ. ಸರ್ 4-5 ಸಲ ಕೇಳಿದ್ರು, ಏನ್ ಅಷ್ಟು ದೂರ ನಿಲ್ಸಿದೀರಾ, ಫ್ರೇಮಲ್ಲಿ ಬರ್ತಾರೆ. ಇವ್ರು ಹೇಳ್ತಾ ಇಲ್ಲ ಸರ್, ಅದು ಹಂಗೆ ನಿಲ್ಸಿರೋದು, ಬೇಕು ಹಂಗೆ ಹಿಂಗೆ ಅಂತ ಹೇಳ್ಕೊಟ್ರು. ಶೂಟ್ ಎಲ್ಲ ಮುಗೀತು, ನೀರಿಂದ ಎದ್ದು ಬರ್ತಾ ಇರುವಾಗ ಸರ್ ನನ್ನ ಹತ್ರ ಸರ್ ಅಲ್ಲ ಅನ್ಸುತ್ತೆ, ಯಾರೋ ಒಬ್ರು ನನ್ನ ನಮ್ಮ ಕೋಆರ್ಡಿನೇಟರ್ ಅವ್ರು ಬಂದು ಮೊಸಳೆ ಏನಾದ್ರು ಕಾಣಿಸ್ತಾ ಮ್ಯಾಮ್, ಆ ನೀರಲ್ಲಿ ಮೊಸಳೆ ಇತ್ತು, ಅದಕ್ಕೆ ಎಲ್ರು ನಿಂತ್ಕೊಂಡಿದ್ದು ಅಂತ ಹೇಳ್ತಾರೆ. ಸೊ ದಟ್ ವಾಸ್ ಸ್ಕೇರಿ. ಆಕ್ಚುಲಿ ಮೊದಲೇ ಹೇಳ್ತಾ ಇದ್ರೆ ಆ ಶಾಟ್ ಆಗ್ತಾ ಇರ್ಲಿಲ್ಲ ಅವತ್ತು. ಒಂದು ಹಳೆ ವಿಡಿಯೋ ಇದೆಯಲ್ಲ, ಕಟಿಗೆಯಲ್ಲಿ ಇಲ್ಲಪ್ಪ ಮೊಸಳೆ, ಅದು ಇಲ್ಲೇ ಕಟಿಗೆ ಅಂತ ಟ್ರೆಂಡ್ ಬೇರೆ ಆಗಿದೆ ಹಂಗೆ. ಓಕೆ. ಆದ್ರೂ ನಮಗೇನು ತೊಂದರೆ ಇರ್ತಿರ್ಲಿಲ್ಲ.
ಹಾ. ಮೊಸ್ಲೆಗೂ ಕೂಡ ಹೀರೋಯಿನ್ ಇಷ್ಟ ಆಗೋದು, ಹೌದು. ನನ್ನ ಮದ್ವೆಯಲ್ಲಿ ಬರ್ತಾ ಇರ್ಲಿಲ್ಲ. ಮಾಂಸ ಜಾಸ್ತಿ ಅಲ್ಲ ಅದಕ್ಕೆ. ಹಾಗಾಗಿ ನಿಮ್ಮ ಹತ್ರನೇ ಅಟ್ರಾಕ್ಟ್ ಆಗ್ತಾ ಇತ್ತು ಮೊಸಳೆನೂ. ಯಪ್ಪ. ಓಕೆ, ಸೊ ನಮ್ಮ ಒಂದು ಮಣ್ಣಿನ ಕತೆ ಅಂತ ಹೇಳಿದ್ರೆ ಯಾವತ್ತಿಗೂ ಕೂಡ ಒಂದು ಒಳ್ಳೆ ಅದರಲ್ಲಿ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಸರ್. ಬಿಕಾಸ್ ಇಲ್ಲಿಯ ಕತೆಗಳನ್ನ ಹೇಳೋದಕ್ಕೆ ಹೋದಾಗ ಜನ ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ತಾರೆ. ಸೊ ಜನರಿಗೆ ಈ ಒಂದು ಕತೆ ಯಾವ ರೀತಿಯಾಗಿ ಎಷ್ಟು ಕನೆಕ್ಟ್ ಆಗ್ಬೋದು? ಸರ್ ಈಗ ಹೆಂಗಂದ್ರೆ ನೀವು ನೋಡಿದ್ರೆ, ನೀವು ಎಲ್ಲಿಂದ ಬಂದಿರೋದು ಅಂತ ನೋಡಿದ್ರೆ, ಒಂದು ಜನರೇಷನ್ ಇರ್ಬೋದು, ಸೆಕೆಂಡ್ ಜನರೇಷನ್ ಇರ್ಬೋದು, ಹಿಂದೆ ಹೋದ್ರೆ ಹಳ್ಳಿಯಿಂದಾನೇ ಬಂದಿರುತ್ತೆ. ಹೌದು, ಈಗ ಎರಡು ಜನರೇ ಸಿಟಿ ಅಂತ ಹೇಳಿ ಹೇಳ್ತಾರೆ. ಕರೆಕ್ಟ್. ಸೊ ನಾವು ಕೂಡ ಅಲ್ಲಿಂದನೇ ಬಂದಿದ್ದು, ಹಳ್ಳಿ ಕಡೆಯಿಂದನೇ ಬಂದಿದ್ದು. ನಮ್ಮ ತಂದೆ ತಾತ ಎಲ್ಲರೂ ವ್ಯವಸಾಯ ಮಾಡಿ ಜೀವನ ನಡೆಸಿದ್ದು. ಆಮೇಲೆ ನಾವು ಈಗ ಇತ್ತೀಚೆಗೆ ಬಂದಿದ್ದು. ಸೊ ಯಾರೇ ಅವ್ರ ಲೈಫ್ನ ಕನೆಕ್ಟ್ ಮಾಡಿದ್ರೆ, 2 ಜನರೇಷನ್ ಹಿಂದೆ ಹೋದ್ರೆ ರೈತರಾಗಿರ್ತಾರೆ, ಮೆಜಾರಿಟಿ ರೈತರಾಗಿರ್ತಾರೆ. ಅವ್ರ ರೈತರ ಲೈಫ್ ಹೆಂಗಿರುತ್ತೆ ಅಂದರೆ, ಜಮೀನಿರುತ್ತೆ, ವ್ಯವಸಾಯ ಮಾಡ್ತಾರೆ. ವ್ಯವಸಾಯ ಮಾಡಿದಾಗ ಬೆಳೆನ ಸಂರಕ್ಷಣೆ ಮಾಡಬೇಕಾಗತ್ತೆ. ರಾತ್ರಿ ಹೊತ್ತು ಹಂದಿಗಳು ಬಂದು ಹೆಂಗೆ ಹಾಳು ಮಾಡುತ್ತೆ. ಒಂದು ಹಂದಿ ಬಂದರೆ, ಒಂದು ಹಿಂಡಲ್ಲಿ ಆಲ್ಮೋಸ್ಟ್ ಅಲ್ಲಿ 10, 15, 20, 30 ಇರುತ್ತೆ. ಬಂದರೆ 1 ಎಕರ್ ಈಸಿಯಾಗಿ ಎಲ್ಲ ಸ್ಮ್ಯಾಶ್ ಮಾಡಿಬಿಡ್ತಾವೆ. ಸೊ ಈ ಥರ ಎಲ್ಲ ಇರೋವಂಥದ್ದು. ಆಮೇಲೆ ಇದನ್ನ ರೈತರೆಲ್ಲ ಹೆಂಗೆ ಕಂಟ್ರೋಲ್ ಮಾಡ್ತಾರೆ, ಅದನ್ನು ಸೇವ್ ಮಾಡಬೇಕಲ್ಲ, ಅವ್ರ ಕ್ರಾಪ್ ಎಲ್ಲ ಸೇವ್ ಮಾಡ್ಕೋಬೇಕು. ಅದಕ್ಕೆಲ್ಲ ಏನು ಮಾಡ್ತಾರೆ, ಇಲ್ಲಿಗೆಲ್ಲ ಗನ್ ಇಟ್ಟಿರ್ತಾರೆ, ಬಾಂಬ್ ಇಟ್ಟಿರ್ತಾರೆ, ಆಮೇಲೆ ಕರೆಂಟ್ ಕೊಟ್ಬಿಟ್ಟು ಹಂಟ್ ಮಾಡ್ತಾರೆ, ಬಲೆ ಹಾಕಿ ಹಿಡಿತಾರೆ. ದರ್ ಆರ್ ಸೋ ಮೆನಿ ವೇಸ್. ಸೊ ಅದು ನಾವು ನಮ್ಮ ವಿಲೇಜಲ್ಲಿ ನಾವು ನೋಡಿದ್ದು, ನಮ್ಮ ತಂದೆ ಅವ್ರ ಫ್ರೆಂಡ್ಸು ಅವರೆಲ್ಲ ಹೆಂಗೆ ಹಂಟ್ ಮಾಡ್ತಾಯಿದ್ರು, ಅದನ್ನೆಲ್ಲ ನೋಡಿದ ವಿಷಯಗಳು. ಆಮೇಲೆ ಬೇರೆ ಕಡೆಯಿಂದ ಹಂಟ್ರಸ್ ಹೇಗೆ ಬರ್ತಾಯಿದ್ರು ಅಂದರೆ, ನಮ್ಮೂರಿಂದ ಸರಪನಹಳ್ಳಿಯಿಂದ 1 ಕಿಲೋಮೀಟರ್ ಬಿಟ್ಟರೆ ವೆಸ್ಟರ್ನ್ ಘಾಟ್ ಎಲ್ಲ ಶುರು ಆಗ್ಬಿಡುತ್ತೆ. ಅಲ್ಲೆಲ್ಲ ಬಂದು ಈವನ್ ಟೀ ಕುಡ್ ಎಲ್ಲ ಸ್ಮಗ್ಲಿಂಗ್ ಎಲ್ಲ ಮಾಡೋರು ಆ ಟೈಮಲ್ಲಿ, 1980s. ಸೊ ನೀವು ಪುಷ್ಪ ಮೂವಿ ನೋಡಿದ್ರಲ್ಲ, ಅದು ನಾವು ರಿಯಲ್ಲಾಗೆ ನೋಡಿರೋಂಥದ್ದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದರೆ ಎಂಟೈರ್ ವಿಲೇಜಿಗೆ ಮುತ್ತಿಗೆ ಹಾಕೋರು. ಸೊ ದಟ್ ಈಸ್ ಟು ಬಿ ಲೈಕ್ ದ್ಯಾಟ್. ಸೊ ಇದೆಲ್ಲ ಇವ್ರು ಮಾಡೋ ಹಂಟಿಂಗು, ಅವ್ರ ಸ್ಟೈಲು, ಅವ್ರು ಎಂಜಾಯ್ ಮಾಡೋದು, ಹಂಟ್ ಮಾಡಿದ್ಮೇಲೆ ಅದನ್ನು ತಿನ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡೋದು, ಅದೆಲ್ಲ ನಾವು ಕಣ್ಣಲ್ಲೇ ನೋಡ್ತಾ ಇದ್ವಿ. ಸೊ ಅದನ್ನು ನಾವು ಬೇಸಾಗಿ ಇಟ್ಕೊಂಡು ಮಾಡಿದ್ದೆ ಈ ಕರಿಕಾಡ. ಆ ಕಾಡನ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದರೆ, ಡೆಫಿನೆಟಾಗಿ ಈ ಥರ ಎಲ್ಲ ಮಾಡೋರೆಲ್ಲ ಅವ್ರದ್ದು ಕ್ಯಾರೆಕ್ಟರ್ ಎಲ್ಲ ವೆರಿ ರಗಡಾಗೇ ಇರೋವಂಥ ಕ್ಯಾರೆಕ್ಟರ್. ಡಿಸ್ಪ್ಯೂಟ್ಸ್ ಬಂದರೆ ಹೆಂಗೆ ಅದನ್ನು ಓವರ್ಕಮ್ ಹೇಗೆ ಮಾಡ್ತಾರೆ. ಸೊ ಅದೆಲ್ಲ ನಾವು ಕಮರ್ಷಿಯಲ್ ಆಗಿ ತೊಗೊಂಡಿದ್ದೀವಿ. ಈವನ್ ಆಡಿಯನ್ಸ್ ದೃಷ್ಟಿಯಲ್ಲಿ ನೋಡಿಕೊಂಡು ಅವ್ರಿಗೆ ಯಾವ ಥರ ಎಂಟರ್ಟೈನ್ ಮಾಡ್ಬೋದು ಇದನ್ನು, ನಮ್ಮ ಹಳ್ಳಿ ಕಥೆನ, ನಮ್ಮ ಜೊತೆ ನಡೆದಿರೋಂಥ ಸಿಚುವೇಶನ್ಗಳನ್ನ ಅವ್ರು ಯಾವ ಥರ ನಾವು ಕಮ್ಯುನಿಕೇಟ್ ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ರಸವತ್ತಾಗಿ ಹೇಳಕ್ಕೆ ಟ್ರೈ ಮಾಡಿದ್ವಿ. ಓಕೆ, ಸೊ ಹೀರೋ ಆನ್ ಸ್ಕ್ರೀನ್ ನೋಡಬೇಕು ಅಂದರೆ ತುಂಬ ರಫ್ ಇದ್ದಾರೆ, ಬಟ್ ಆದರೆ ನಿಮ್ಮ ಜೊತೆಗೆ ಕಾಂಬಿನೇಷನಲ್ಲಿ ಬಂದಾಗ ಹೇಗಿರ್ತಾರೆ? ಇಲ್ಲ, ಪಾಪನೇ. ಪಾಪನೇ? ಏನ್ ಪ್ರಾಬ್ಲಮ್ ಇಲ್ಲ, ಏನ್ ತೊಂದರೆ ಕೊಟ್ಟಿಲ್ಲ. ಪಾಪನೇ. ನಾನು ಸ್ವಲ್ಪ ಹಿಂಸೆ ಕೊಟ್ಟಿದ್ದೀರಾ? ಹಿಂಸೆ ಕೊಟ್ಟಿಲ್ಲಲ್ಲ ಸರ್. ಏನ್ ಗೊತ್ತಾ, ಈ ಮಾಸ್ ಕ್ಯಾರೆಕ್ಟರ್ ಬಾಯ್ಸ್ ಇರ್ತಾರಲ್ಲ, ಹಾ, ಎಲ್ಲರ ಜೊತೆನೂ ಹೆಂಗ್ ಬೇಕಾದ್ರೂ ಇರ್ತಾರೆ. ಹೌದು. ಒಡ್ಡಂತರ ಹುಡುಗಿರ ವಿಷಯ ಬಂದ್ಬಿಟ್ರೆ ಕಷ್ಟ. ಏ ಬೇಡಪ್ಪ, ಅದೊಂದು ಬೇಡ. ಇಲ್ಲ ಇಲ್ಲ ಇಲ್ಲ, ಅದ್ ನನ್ ಜೊತೆ ಹೇಳ್ತಾ ಇರೋದು. ರತ್ನಿ ಜೊತೆ ಚೆನ್ನಾಗಿದ್ರು. ಅದು ರತುಜಿ, ಹೌದು. ಅದು ರತುನಿ ಅದು ಅಂದ್ರೆ ರತು, ಅದು ಒಂದು song ಕೂಡ ರತುನಿ ಅಷ್ಟೇ. ಸೊ ಒಂದು ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ, ರತುನಿ ಇದು ಸಾಂಗು. ಬೇಸಿಕಲಿ ಕಮರ್ಷಿಯಲ್ ಎಲಿಮೆಂಟ್ ಬೇಕು ಅಂತ ಹೇಳಿ ಆ ಒಂದು ಹಾಡನ್ನ ನೀವು ಈ ಮೂವಿನಲ್ಲಿ ಪ್ಲೇಸ್ ಮಾಡಿದ್ದ ಅಥವಾ ಹೇಗೆ? ಇಲ್ಲ ಇಲ್ಲ, ಆ ಸಿಚುವೇಶನ್ ಒಳಗಡೆ ಒಂದು ಆ ಥರ ಎಲಿಮೆಂಟ್ಸ್ ಬೇಕು ಅನ್ನೋದು ಸ್ಕ್ರಿಪ್ಟ್ ಲೆವೆಲಲ್ಲೇ ನಾವು ರೆಡಿ ಮಾಡ್ಕೊಂಡಿದ್ವಿ. ಓಕೆ, ಬಟ್ ಅದನ್ನ ಆಪ್ಷನ್ ಆಗು ತೊಗೊಂಡಿದ್ವಿ ನಾವು, ಮಾಡೋದ ಬೇಡ ನೋಡೋಣ ಅಂತ. ಬಟ್ ಓವರ್ ಆಲ್ ನಾವು ಸಿನಿಮಾ ನೋಡಿದಾಗ ಇಲ್ಲ, ಇಲ್ಲೊಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕು, ಈ ಥರ ಬೇಕು ಅಂದಾಗ ಮತ್ತೆ ಕತೆಗೆ ಅದು ಅವಶ್ಯಕತೆ ಇತ್ತು. ಸೊ ರತುನಿ ಕತೆಗೆ ಅವಶ್ಯಕತೆ ಇರೋದ್ರಿಂದ ರತುನಿ ಆ್ಯಡ್ ಆಯ್ತದೆ. ಓಕೆ. ಸೊ VFX ಮತ್ತು CGI ವರ್ಕ್ಸ್ ಎಲ್ಲ ಅದನ್ನು ಕೂಡ ಎಷ್ಟು ಪರ್ಸೆಂಟೇಜ್ ಇರ್ಬೋದು ಸರ್ ಈ ಒಂದು ಮೂವಿನಲ್ಲಿ? ಸೊ ಆಲ್ಮೋಸ್ಟ್ ನಾವು ಹಂಟಿಂಗ್ ವೈಲ್ಡ್ ಬೋರ್ ಏನಿದೆ, ಹಾ. ಸೊ 99% ನಾವು ಸಿಜಿಲೇ ನಾವು ಇದು ಮಾಡಿದ್ವಿ. ಇಲ್ಲಾಂದ್ರೆ ಕೇಸ್ ಹಾಕ್ಬಿಡ್ತಾರೆ, ಗೊತ್ತು. ವೈಲ್ಡ್ ಬೋರ್ ಸಿಗಲ್ವ. ಹೌದು. ಸೊ ಅದನ್ನ ನಮ್ಮ ಊರಂದಿ ಏನಿದೆ, ಸೊ ಅದನ್ನ ತಗೊಂಡು ನಾವು ಎಕ್ಸ್ಪೆರಿಮೆಂಟ್ ಮಾಡೋಣ, ಒಂದಷ್ಟು ಲೈವ್ ಶಾರ್ಟ್ಸ್ ಸಿಗುತ್ತೆ ನಮಗೆ, ಕ್ಲೋಸ್ ಅಪ್ ಶಾರ್ಟ್ಸ್ ಅಂತ ಅನ್ಕೊಂಡು. ಬಟ್ ವರ್ಕ್ ಆಗಿಲ್ಲ ಅದು. ಸೊ ನಮ್ಮ ಮಾತು ಕೇಳಲ್ವಲ್ಲ, ಅದು ನಾವೇನೋ ಕಂಪೋಸ್ ಮಾಡಿರ್ತೀವಿ, ಅದ್ರ ಯಾವ ಸಿಗಲ್ಲ, ಬರೋದಿಲ್ಲ, ಅದು ನಮ್ಗೆ ಹೇಳೋ ಥರ ಪರ್ಫಾರ್ಮ್ ಮಾಡಲ್ಲ. ಸೊ ನಮ್ಗೆ ಇದೇ ಥರ ಬೇಕು ಅಂತ ನಾವು ಫಿಕ್ಸ್ ಆದಾಗ ನಾವು VFX ಮೊರೆ ಹೋಗಲೇಬೇಕಾಗುತ್ತೆ. ಓಕೆ, ಆ್ಯಂಡ್ ಈ ಮೂವಿನಲ್ಲಿ ಇರುವಂತಹ ಒಂದು ಎಲಿಮೆಂಟ್ಸ್ಗಳನ್ನು ಕನೆಕ್ಟ್ ಮಾಡಿಬಿಟ್ಟು ನಾವು ಎಲ್ಲ ಪ್ರೀವಿಯಸ್ ಮೂವೀಸ್ಗಳಿಗೆ ಡಾಟ್ಸ್ಗಳನ್ನು ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಐ ಥಿಂಕ್ ಈ ಮೂವಿ ಒಳ್ಳೆ ಹಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಗಾಳಿಪಟ ಮೂವಿನಲ್ಲಿ ಅದರಲ್ಲೂ ಕೂಡ ಕಾಡ್ಹಂದಿ ಬೇಟೆಗೆ ಅಂತೇಳಿ ಹೋಗ್ತಾರೆ. ಆ ಮೂವಿ ಸೂಪರ್ ಹಿಟ್ ಆಗುತ್ತೆ. ಕಾಂತಾರ ಕಾಯಿಂದ ಶುರು ಆಗುತ್ತೆ, ಕರಿಕಾಡ ಕಾಯಿಂದ ಶುರು ಆಗುತ್ತೆ. ಅದರಲ್ಲೂ ಕೂಡ ವರಾಹ ರೂಪ ಹಂದಿಯನ್ನು ತೋರಿಸ್ತಾರೆ. ಇದರಲ್ಲೂ ಕೂಡ ಆ ಒಂದು ಡಾಟ್ಸ್ಗಳನ್ನು ಕನೆಕ್ಟ್ ಮಾಡಿದರೆ ಎಲ್ಲೋ ಒಂದು ಕಡೆ ಹಿಟ್ಟದು ಒಂದು ಘಮ ನಿಮ್ಗಾಗಲೇ ಕಾಣಿಸ್ತದೆ ಹೇಗೆ ಅಂತ? ನೀವು ಹೇಳ್ದಂಗೆ ಡೆಫಿನೆಟ್ಲಿ ಹಂಗೆ ಆಗಲಿ. ಸೊ ವಿಲ್ ಬಿ ವೆರಿ ಹ್ಯಾಪಿ ಅಲ್ವಾ. ಸೊ
ಸೊ ಏನೇ ಮೂವಿ ಮಾಡಿದ್ರು ಆಡಿಯನ್ಸಿಗೆ ಎಂಟರ್ಟೈನ್ ಮಾಡೋಕ್ಕೆ ಮಾಡೋದು. ಆಮೇಲೆ ಎಸ್ ಇದು ಸೂಪರ್ ಹಿಟ್ ಆಗ್ಬೇಕಂತಾನೆ ಮಾಡೋದು. ಎಲ್ಲ ಸಿಂಕ್ ಆಗ್ತಿದೆ ಅಂದರೆ ಡೆಫಿನೆಟ್ಲಿ ಆಗುತ್ತೆ ಅಂತ ನಮಗೂ ಹೋಪ್ ಇದೆ ಜಾಸ್ತಿ. ಓಕೆ. ಆ್ಯಂಡ್ ನಿಮಗೆ ಕೆಲವೊಂದು ಸರಿ ನಮ್ಮ ಮಣ್ಣಿನ ಒಂದು ಕತೆ ಹೇಳಬೇಕು ಅಥವಾ ನಮ್ಮಲ್ಲಿ ಇರುವಂಥ ಒಂದು ಕತೆಗಳನ್ನು ಹೇಳಬೇಕು ಅಂತ ಹೇಳಿದಾಗ ಆಪ್ಷನ್ಸ್ಗಳು ತುಂಬ ಇರುತ್ತೆ. ಬಟ್ ಆದರೆ ಇದೇ ಕತೆ ಹೇಳಬೇಕು ಅಂತ ಹೇಳಿ ಚೂಸ್ ಮಾಡಿದ್ದು ಯಾಕೆ ನೀವು? ಸೊ ನಾವು ನಾನು ಸರ್ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ನಮಗೆ ಈ ಲೈನ್ ಬಿಫೋರ್ ಒಂದಷ್ಟು ಡಿಸ್ಕಷನ್ ಆಗುತ್ತೆ ನಮ್ಮದು. ಸೊ ಈ ಥರ ಹೋಗೋಣ ಅಂತ. ಸೊ ಅದಕ್ಕೆ ನಮಗೆ ಸ್ಪೆಷಲ್ ಆಗಿ ಅನಿಸಿದ್ದು ಹಂಟಿಂಗ್ ಸೀಕ್ವೆನ್ಸಸ್ ಈ ನಡುವೆ ತುಂಬ ಬರ್ತಾ ಇದೆ. ಸೊ ಆದ್ರೂ ಕಂಪ್ಯಾರಿಸನ್ ಕರಿಕಾಡ ಟು ಅದರ್ ಮೂವೀಸ್ ನಾವು ಕಂಪ್ಯಾರಿಸನ್ಸ್ ಮಾಡಿದ್ರೆ ಈ ಥರ ಹಂಟಿಂಗ್ ಸೀನಲ್ಲಿ ಪಾಸಿಂಗ್ ಶಾರ್ಟ್ಸು ಅವು ಇರುತ್ತೆ. ನಾವು ಮಾತಾಡಬಾರ್ದು ಆ ಥರ, ಬಟ್ ಆ ಥರ ಇರುತ್ತೆ, ಆ ಕನ್ಕ್ಲೂಡ್ ಇರುತ್ತೆ. ಬಟ್ ನಾವು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಡೀಟೇಲಿಂಗ್ ತೋರ್ಸೋಣ ಅಂತ ಅದು ಒಂದು ಮಾಡಿರೋದು. ಸೊ ಈ ಒಂದು ಕಾಡಂದಿ ನಾವು ಕೇಳಿರ್ತೀವಿ, ಸುಮ್ಮನೆ ಕ್ಯಾಶುಯಲ್ ಆಗಿ ಕೇಳಿರ್ತೀವಿ. ಹೌದು. ಆ ಕಾಡಂದಿ ನಮಗೆ ತಿರುಗಿ ಒಂದ್ಸರಿ ನಿಂತ್ಕೊಂಡ್ರೆ, ನಮ್ಮ ಆಪೋಸಿಟ್ ನಿಂತ್ಕೊಂಡ್ರೆ ಅದರ ಆಪೋಸಿಟ್ ಯಾರು ನಿಂತ್ಕೊಳಕ್ಕಾಗಲ್ಲ ಅಂತ. ಸೊ ಅದನ್ನ ನಾವು ಜನಕ್ಕೆ ತೋರಿಸ್ಬೇಕು. ಸೊ ಒಂದು ಶಾರ್ಟ್ ಅಲ್ಲಿ ಇದೆ ಅಬ್ವಿಯಸ್ಲಿ ಇವ್ರನ್ನ ಕಾಡಂದಿ ಬಂದು ಗುದ್ದು ಅಂತ ಒಂದು ಸೀನ್ ಅಲ್ಲಿ ಇವರು ಎಗ್ರಿ ಹೋಗುವಂತ ಒಂದು ಸೀನ್ ಇದೆ. ಐ ಮೀನ್ ಅದು ಎಲ್ಲಿ ಕನೆಕ್ಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ಆದ್ರೆ ಅದು ತಿರುಗಿ ಬಿದ್ರೆ ಏನಾಗುತ್ತೆ ಅನ್ನೋದು ಒಂದು ಸಿಂಬಾಲಿಕ್ ಆಗಿ ಶಾರ್ಟ್ ಹೌದೌದು. ಅದು ತಿರುಗಿ ಬಿದ್ದಾದ್ಮೇಲೆ ಅದ್ರ ಅಗ್ರೆಸಿವ್ನೆಸ್ ಹೇಗಿರುತ್ತೆ, ಮನುಷ್ಯನಿಗಿನ್ನ ಪ್ರಾಣಿಗಳಿಗಿನ್ನ ಹೇಗೆ ಡಿಫ್ರೆನ್ಸಸ್ ಇರುತ್ತೆ, ಅವ್ರ ಕೋಪ ಹೇಗಿರುತ್ತೆ ಅನ್ನೋದು ತುಂಬ ಡೀಟೇಲ್ ಆಗಿ ಇದ್ರಲ್ಲಿ ತೋರ್ಸೋಕೆ ಪ್ರಯತ್ನ ಮಾಡಿದ್ದೀವಿ. ಓಕೆ. ನಿಮಗೆ ಹೀರೋನ ನೋಡಿದ ತಕ್ಷಣನೇ ಮನಸ್ಸಾಗತ್ತಾ ಅಥವಾ ಇನ್ನೊಂದ್ಸರಿ ಸೆಕೆಂಡ್ ಟೈಮ್ ನೋಡಿದಾಗ ಮರಳಿ ಮನಸ್ಸಾಗತ್ತಾ? ಮರಳಿ ಮನ್ಸು 12 ಮನ್ಸು 6 ತಾರೀಕಿಗಾಗುತ್ತೆ. ಅದೇನು 6 ಮತ್ತೆ 12ರಲ್ಲಿ ಏನಿಲ್ಲ, ಇದು ಸಿನಿಮಾ ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಾ ಇದೆ. ನಂದು ಇನ್ನೊಂದು ಸಿನಿಮಾ ಮರಳಿ ಮನ್ಸಾಗಿದೆ ಅಂತ, ಅದು 12ನೇ ತಾರೀಕಿಗೆ ರಿಲೀಸ್ ಆಗುತ್ತೆ. ಸೊ 2 ಆಗ್ತಾ ಇದೆ. ನಾನ್ ಕೇಳಿದ್ದು ಹೀರೋ ಬಗ್ಗೆ ನಾನು ಮರಳಿ ಮನಸ್ಸಾಗತ್ತಾ ಅಂತ ಕೇಳಿದ್ದು. ನಾನು ನೀವು ಇವಾಗ ಪ್ರಮೋಷನ್ ಅಲ್ಲಿ ಮಾಡ್ತಾ ಇದ್ದೀರಾ? ಇಲ್ಲ ನಾನು ಅದೇ ಅವ್ರು ಹೇಳಿದ್ದು. ಹೇಳ್ತಾರೆ 6ನೇ ತಾರೀಕು ಈ ಹೀರೋ ಮೇಲೆ ಮನ್ಸಾಗುತ್ತೆ. ಮರಳಿ ಮನ್ಸಾಗೋದು ಇನ್ನೊಂದು ಹೀರೋ ಮೇಲೆ ಆಗತ್ತಾ ಅಂತನಾ? ಹೌದು. ಕಂಗ್ರಾಚುಲೇಷನ್ಸ್ ಲಾಟ್ರಿ. ಓಕೆ. ಸೊ ತುಂಬಾ ಜನ ಆಸೆ ಇಟ್ಕೊಂಡಿರ್ತಾರೆ, ಅಂದರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬೆಳಿಬೇಕು ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆದಾಗ ಅಂತ ಹೇಳಿ. ಸೊ ಈ ಸಿನಿಮಾನ ಎಲ್ಲ ಭಾಷೆಗಳಲ್ಲೂ ಕೂಡ, ಅಂದರೆ ಲೈಕ್ ಹಿಂದಿ, ತಮಿಳ್, ತೆಲುಗು, ಮಲಯಾಳಮಲ್ಲೂ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಕನ್ನಡ. ಈ ಥಾಟ್ ಬಂದಿದ್ದು ಯಾಕೆ? ಆ್ಯಂಡ್ ಬೇರೆ ರಾಜ್ಯಗಳಲ್ಲಿ ಇದಕ್ಕೆ ಕನೆಕ್ಟ್ ಆಗುವಂಥ ಎಲಿಮೆಂಟ್ಸ್ಗಳು ಏನಿರಬಹುದು? ಈಗ ನಾರ್ತ್ ಕಡೆ ಕನೆಕ್ಟ್ ಮಾಡ್ಕೊತೀವಿ ಅನ್ನೋದು. ಸೊ ಏನಕ್ಕೆ ಅಂದರೆ ನಾವು ಟೀಸರ್ ಲಾಂಚ್ ಮಾಡಿದಾಗ ನಮಗೆ ಕೆಲವೊಂದು ಎನ್ಕ್ವೈರೀಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡಬ್ಬಿಂಗ್ ರೈಟ್ಸ್ಗೆ ಆಮೇಲೆ ರೀಮೇಕ್ ರೈಟ್ಸ್ಗೆ. ಓಕೆ. ಅದನ್ನ ನಮಗೆ ಗೊತ್ತಿಲ್ಲ, ನಮಗೆ ಇಂಟೆನ್ಷನ್ ಇದ್ದಿದ್ದು 2 to 3 ಲ್ಯಾಂಗ್ವೇಜಸ್, ಅಂದರೆ ಒಂದು ಮಲಯಾಳಂ ಮತ್ತು ತಮಿಳು ಫಸ್ಟಿಗೆ ಇಂಟೆನ್ಷನ್ ಇದ್ದು. ಈ ಬೆಲ್ಟಿಗೆ ಮಾತ್ರನೇ ಇದು ಕಂಟೆಂಟ್ ಸೂಟ್ ಆಗುತ್ತೆ ಅಂತ. ಬಟ್ ನೋಡಿದವರೆಲ್ಲ ಕೆಲವರು ನಾರ್ತ್ ಇಂಡಿಯನ್ಸು ಈ ಥರ ಕಾನ್ಸೆಪ್ಟ್ನ ತುಂಬ ಇಷ್ಟಪಡ್ತಾರೆ ಅನ್ನೋದು ನಮಗೆ ಅರ್ಥ ಆಯ್ತು ಅವಾಗ ಅವ್ರು ಹೇಳಿ ಎಕ್ಸ್ಪ್ಲೈನ್ ಮಾಡಿ ಅದೆಲ್ಲ ಮಾಡಿದಾಗ. ಆಮೇಲೆ ಎಸ್, ಈಗ ನಾವು ಹೇಳಿದಾಗ ನಮ್ಮದು ಕಂಟೆಂಟ್ ಇರೋದು ಯೂನಿಕ್ ಆಗಿದೆ. ಕಂಟೆಂಟ್ ಇಸ್ ನಾಟ್ ಎ ಹೀರೋಯಿಸಮ್ ಮೂವಿ. ಕಂಟೆಂಟಿಗೆ ಫೋಕಸ್ ಮಾಡಿರುವಂಥ ಕತೆನೇ ಇಂಪಾರ್ಟೆಂಟ್ ಇರಲಿ. ಆಮೇಲೆ ಅದು ಮೇಕಿಂಗ್ ಸ್ಟೈಲ್ ಅಗೈನ್ ಇಂಪಾರ್ಟೆಂಟ್ ಆಗುತ್ತೆ. ಅದು ದೇಶಾದ್ಯಂತ ಎಲ್ಲ ಕಡೆನೂ ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ನಾಟ್ ಓನ್ಲಿ ವಿ ಶುಡ್ ನಾಟ್ ರಿಸ್ಟ್ರಿಕ್ಟ್ ಟು ಓನ್ಲಿ ಸೌತ್ ಇಂಡಿಯಾ, ನಾರ್ತಲ್ಲೂ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ತುಂಬ ಇಷ್ಟ ಆಗಿತ್ತು. ಸೊ ಈವನ್ ರಿಕ್ವೈರ್ಮೆಂಟು ಮತ್ತು ಎನ್ಕ್ವೈರೀಸ್ ಬಂದಾಗ ಎಸ್ ಅಲ್ಲೂ ಮಾಡಬೇಕು, ನಾವು ನಮ್ಮ ಮಣ್ಣಿನ ಕಥೆನ ಅಲ್ಲೂ ನಾವು ಹೇಳಬೇಕು ಅನ್ನೋದು ಎಲ್ಲ ಡಿಸ್ಕಸ್ ಮಾಡಿ ಆಮೇಲೆ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತೀವಿ. ಎಸ್. BGM ಸ್ಕೋರ್ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಶಶಾಂಕ್ ಶೇಷಗಿರಿ ಅವರು, ಅತಿಶಯ್ ಜೈನ್ ಅವರು ಮ್ಯೂಸಿಕ್ ಮಾಡಿರೋಂಥದ್ದು. BGMಗೆ ನೀವು ಟೀಸರ್ ಕಟ್ ಮಾಡಿರೋದಕ್ಕೆ ತುಂಬ ಚೆನ್ನಾಗಿ ಸಿಂಕ್ ಆಗುತ್ತೆ. ಇನ್ನು ಟ್ರೈಲರ್ ನೋಡಿದಾಗ ಐ ಥಿಂಕ್ ಅದನ್ನು ಕೂಡ, ಬಿಕಾಸ್ ಇದೊಂದು ಟ್ರೆಂಡ್ ಹಾಲಿವುಡ್ ಕಡೆಯಿಂದ ಸೃಷ್ಟಿ ಆಯ್ತಾ ಏನೋ ಗೊತ್ತಿಲ್ಲ, ಆ BGMಗೆ ತಕ್ಕನಾಗಿ ಶಾರ್ಟ್ಸ್ಗಳನ್ನು ಕಟ್ ಮಾಡಿ ಟ್ರೈಲರ್ ಅಥವಾ ಟೀಸರ್ನಲ್ಲಿ ಹಾಕುವಂಥದ್ದು. ಸೊ BGMನ ಬಗ್ಗೆ ಹೇಳ್ತೀರಾ, ಮ್ಯೂಸಿಕ್ ಬಗ್ಗೆ ಹೇಳ್ತೀರಾ? ಖಂಡಿತ. ಈ ಸಿನಿಮಾದಲ್ಲಿ ಟೋಟಲ್ 7 ಸಾಂಗ್ಸ್ ಇದ್ದಾವೆ. ಸೊ 4 ಸಾಂಗ್ ಅತಿಶಯ್ ಜೈನ್, 3 ಸಾಂಗು ಶಶಾಂಕ್ ಶೇಷಗಿರಿ ಅವರು ಮಾಡಿದ್ದಾರೆ. ಸೊ ಟೀಸರ್ ಟ್ರೈಲರ್ ಬಗ್ಗೆ ನಾನು ಮ್ಯೂಸಿಕ್ ಮಾತಾಡೋದಾದರೆ ಏನಂತವೆ, ನಾವು ಸುಮಾರು ಟೀಸರ್ ರಿಲೀಸ್ ಆದಮೇಲೆ ಒಂದಷ್ಟು ಟ್ರಾಲ್ ಪೇಜಸ್ ನೋಡಿದ್ವಿ, ರಿದಮಿಕ್ ಟೀಸರ್ ಅಂತ. ಸೊ ನಾವು ಫಸ್ಟ್ ಕಟ್ ಮಾಡ್ಬೇಕಾದ್ರೆ ಒಂದು ರಿದಮ್ ಪ್ಲಾನ್ ಮಾಡಿದ್ವಿ. ಸೊ ಶಶಾಂಕ್ ಶಶಿಗಿರಿ ಮತ್ತು ನಾನು ಮತ್ತು ನಮ್ಮ ಎಡಿಟ್ರು ಸೊ ಕೂತ್ಕೊಂಡು ಈ ಥರ ರಿದಮಲ್ಲಿ ಇದೇ ಇನ್ಸ್ಟ್ರೂಮೆಂಟ್ ಬಂದರೆ ನಮ್ಗೆ ಚೆನ್ನಾಗಿ ಆಗ್ಬೋದು ಅನ್ನೋ ಒಂದಷ್ಟು ಥಾಟ್ಸ್ ಡಿಸ್ಕಷನ್ಸ್. ಅದಾದಮೇಲೆ ಕಟಿಂಗ್ ಆದಮೇಲೆ ಒಂದು ವರ್ಷನ ಮ್ಯೂಸಿಕ್ ಕೊಡ್ತಾರೆ ಶಶಾಂಕ್ ಶಶಿಗಿರಿ ಅವರು. ಸೊ ಅದಾದಮೇಲೆ ಮತ್ತೆ ನಾವು ಕರೆಕ್ಟಾಗಿ ಶಾರ್ಟ್ಸ್ಗಳನ್ನ ಅದನ್ನ ಸಿಂಕ್ ಮಾಡ್ತಾ ಹೋಗ್ತೀವಿ. ಸೊ ಅವಾಗ ಅದು ರಿದಮಿಕ್ಕಾಗಿ ನೀಟಾಗಿ ಕೂರ್ತಾ ಹೋಯ್ತು. ಓಕೆ.
ಸೊ ಮುಂಚೆನೇ ಪ್ಲಾನ್ ಇದ್ದಿದ್ದರಿಂದ ಈ ಇನ್ಸ್ಟ್ರೂಮೆಂಟ್ ಈ ಜಾಗದಲ್ಲಿ ಪ್ಲೇಸ್ಮೆಂಟ್ ಆದರೆ ಈ ರಿದಮ್ ಇಲ್ಲಿ ಬಂದರೆ ಈ ಸೌಂಡಿಂಗ್ ಚೆನ್ನಾಗಿರುತ್ತೆ ಅನ್ನೋದು ಒಂದು ಥಾಟಲ್ಲಿ. ಬರೀ ಟೀಸರ್ ಎಲ್ಲ ಎಂಟೈರ್ ಮೂವಿನ ಹಿಂಗೆ ಮಾಡಿರೋದು ರಿದಮಿಕ್ ಆಗಿ. ಹೌದು. ಓಕೆ. ಜನಕ್ಕೆ ಏನಂದ್ರೆ ಒಂದು 5 ನಿಮಿಷನೂ ಇದೆಲ್ಲ ಅನ್ನಂಗಿಲ್ಲ. ಹಾ. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ BGM ಎಲ್ಲ ಅದೇ ಥರನೇ ಇರುತ್ತೆ. ಸೊ ಓಕೆ. ಸೊ ಕತೆ ಒಂದು ಲೈನರ್ ಹೇಳ್ತೀರಾ ಅನ್ನೋದಾದ್ರೆ ಸರ್? ಇದೊಬ್ಬ ಅವ್ರು ಹೇಳಿದ ಆಲ್ರೆಡಿ ಒಂದು ಲೈನ್ ಹೇಳ್ದಂಗೆ ಇತ್ತು ಆ್ಯಕ್ಚುಲಿ. ಒಬ್ಬ ರೈತ ತನ್ನ ಬೆಳೆನ ಉಳಿಸ್ಕೊಳ್ಳೋಕ್ಕೋಸ್ಕರ ಕಾಡು ಪ್ರಾಣಿ ಈ ಥರ ಕಾಡನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ಮಾಡ್ತಾನೆ. ಓಕೆ. ಇದ್ರ ಜೊತೆಗೆ ಅವ್ನ ಸುತ್ತ ನಡೆಯುವಂಥ ಒಂದಷ್ಟು ಘಟನೆಗಳಿಂದ ಅವ್ನು ಹೊರಬರಬೇಕು. ಆ ಹೊರಬರೋದೇ ಕರಿಕಾಡ. ಓಕೆ. ಸೊ ಇದೇ ಒನ್ ಲೈನರ್ನ ನೀವು ಹಾಡ್ಕೊಂಡು ಹೇಳ್ತೀರಾ ಅನ್ನೋದಾದ್ರೆ? ಇವತ್ತು ಹೇಳ್ತಾ ಇದ್ದೀರಾ ಹಾಡಕ್ಕೆ? ಯಾಕೆ ಸಿನಿಮಾಗೆ ಜನ ಬರಬಾರ್ದು ಅಂತನಾ? ಇಲ್ಲ, ಇದನ್ನ ಕೇಳಿ ಜನ ದುಪ್ಪಟ್ಟಾಗಬೇಕು ಅಂತ. ಇವತ್ತು ಬೇಡ, ಇನ್ನೊಂದ್ಸಲ ಹಾಡ್ತೀನಿ. ಓಕೆ. ಸೊ ಕಾಡ ನಟರಾಜ್ ಅವರ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಏನಿದೆ ಆ್ಯಂಡ್ ಅದ್ರ ಜೊತೆಗೆ ಕಾಡ ಅನ್ನೋ ಒಂದು ಟೈಟಲ್ ಯಾಕೆ ಇಟ್ಕೊಂಡಿರುವಂಥದ್ದು? ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸು ಇನ್ನೂ ಸ್ಟಾರ್ಟೇ ಆಗಿಲ್ಲ. ಈಗ ಜಸ್ಟ್ ಎಂಟ್ರ್ ಆಗ್ತಿದ್ದೀವಲ್ವ, ಇನ್ನು ರಿಲೀಸ್ ಮಾಡಬೇಕು, ಜನನ ಮೀಟ್ ಮಾಡಬೇಕು. ಐ ಥಿಂಕ್ ನಮಗೆ ಇನ್ನೂ ಇಂಡಸ್ಟ್ರಿಗೆ ಎಂಟ್ರ್ ಆದಂಗೆ ಅನಿಸ್ತಿಲ್ಲ. ಜಸ್ಟ್ ಈಗ ಮೂವಿ ಮಾಡಿದ್ದೀವಿ, ಸೊ ಜನಕ್ಕೆ ತೋರಿಸ್ಬೇಕು, ಅದ್ರ ರೆಸ್ಪಾನ್ಸ್ ನೋಡಬೇಕು, ಮೂವಿನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೇಕು, ಅದೆಲ್ಲ ಆಗಬೇಕು. ಆ್ಯಂಡ್ ಎಸ್, ಕಪಲ್ ಆಫ್ ಪೀಪಲ್ನೆಲ್ಲ ನಾವು ಇಂಡಸ್ಟ್ರಿಯಲ್ಲೆಲ್ಲ ಮೀಟ್ ಮಾಡಿದ್ದೀವಿ. ಕೆಲವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಇಸ್ ಆಲ್ ದೇರ್. ಚೆನ್ನಾಗಿದೆ. ಹೊಸಬರಿಗೆ ಒಂದು ಇಂಡಸ್ಟ್ರಿ ಯಾವ ರೀತಿಯಾದಂತಹ ಚಾಲೆಂಜಸ್ಗಳನ್ನ ಕೊಡುತ್ತೆ ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ, ಎಸ್ಟಾಬ್ಲಿಷ್ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದ ಇಂಡಸ್ಟ್ರಿ ಅನ್ನೋದು ಇಸ್ ವೆರಿ ಬಿಗ್. ಹೌದು ಅಲ್ವಾ? ಯಾರಿಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅದೆಲ್ಲ ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಳಂಗಿಲ್ಲ, ಇಟ್ಕೊಳ್ಳಬಾರ್ದು. ಯಾಕೆಂದರೆ ನಾವು ಮೂವಿ ಎಲ್ಲ ರೆಡಿ ಆಗಿದೆ, ನಾವು ನಮ್ಮ ಕೆಲಸ ಮಾಡಬೇಕು, ತೋರಿಸ್ಬೇಕು, ಪ್ರೂವ್ ಮಾಡಬೇಕು. ಸೊ ಆಟೋಮೆಟಿಕ್ಲಿ ಜನ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಅದೆನ್ ವಿಲ್ ಬಿ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಸೊ ಆ ಥರ ಹೋಗುತ್ತೆ ಅಷ್ಟೇ. ಅದರ್ವೈಸ್ ಆ ಥರ ಚಾಲೆಂಜಸ್ ಎಲ್ಲ ಏನಿಲ್ಲ. ಈಗ ಡಿಸ್ಟ್ರಿಬ್ಯೂಟರ್ಲೆಲ್ಲ ಫೈನಲೈಸ್ ಆಗಿದ್ದಾರೆ. ಆಮೇಲೆ ಈವೆಂಟ್ಸಿಗೆ ಕರೆದ್ರೆ ಎಲ್ಲರೂ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಮನೋರ ನಿಮ್ಮ ಒಂದು ಫ್ರೆಂಡ್ಶಿಪ್? ಹಾಂ, ನಾವು ಆ್ಯಕ್ಚುಲಿ ಒಂದು 2 ಇಯರ್ಸಿಂದ ವೆರಿ ಕ್ಲೋಸ್ ಫ್ರೆಂಡ್ಸು. ನಾವು ದುಬೈಲೆಲ್ಲ ಹೋಗೋದಕ್ಕೆ ಕ್ರಿಕೆಟ್ ಎಲ್ಲ ಆಡಿದ್ವಿ, ರಾಜ್ ಕಪಲ್ಲೆಲ್ಲ ಆಟ ಆಡಿದ್ವಿ. ನಮ್ಮ ಈವನ್ ವಿಕಿ ಅವರು ಅಷ್ಟೇ ತುಂಬ ಮ್ಯಾಚಸ್ ಆಡಿದ್ವಿ. ಐ ಥಿಂಕ್ ಒಂದು 20 to 30 ಮ್ಯಾಚಸ್ ಎಲ್ಲ ಆಡಿದ್ವಿ. ಸೊ ನಮ್ಮ ಫ್ರೆಂಡ್ಶಿಪ್ ಹಂಗೇ ಚೆನ್ನಾಗಿದೆ. ಸೊ ಇಟ್ಸ್ ಗೋಯಿಂಗ್ ಗುಡ್. ಓಕೆ. ಸೊ ಜನ ಇವಾಗ ನಾವು ಒಂದು ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗ್ತಾ ಇದೆ ಅಥವಾ ನಮ್ಮ ಕಥೆನೇ ಪ್ಯಾನ್ ಇಂಡಿಯಾಗೆ ರೀಚ್ ಆಗ್ತಾ ಇದೆ ಅಂತ ಹೇಳಿದಾಗ ಒಂದು ಸಪೋರ್ಟನ್ನ ಒಳ್ಳೆ ರೀತಿಯಾಗೇ ಕೊಡ್ತಾರೆ. ಬಟ್ ಆದರೆ ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಕೆಲವು ಸರಿ ನಿರ್ದೇಶಕರು ಎಡವ್ತಾ ಇರ್ತಾರೆ. ಸೊ ಏನು ಅನ್ಸುತ್ತೆ ನಿಮಗೆ? ಮೇಕಿಂಗ್ ಸ್ಟೈಲ್ ಪ್ರಾಬ್ಲಮ್ ಅಂತ ಅನ್ಸುತ್ತಾ ಅಥವಾ ಕಥೆನೇ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿ ಅನ್ಸುತ್ತಾ? ಆ್ಯಕ್ಚುಲಿ ಗುಡ್ ಕ್ವಶನ್ ಇದು. ಸೊ ನನಗೆ ಗೊತ್ತಿರೋ ಹಾಗೆ, ನನಗೆ ತಿಳಿದಿರೋ ಹಾಗೆ ನಾವು ಸ್ಕ್ರೀನ್ ಪ್ಲೇಗೆ ಸ್ಪೇಸ್ ಕೊಡೋಲ್ಲ. ಆ್ಯಕ್ಚುಲಿ ನನಗೆ ಗೊತ್ತಿರೋ, ನಂಗೆ ತಿಳಿದಿರೋ ಹಾಗೆ ಇದು ನಾನು ಒಂದಷ್ಟು ಜಡ್ಜ್ಮೆಂಟ್ ತೊಗೊಂಡಿರೋದ್ರಲ್ಲಿ. ಸೊ ಯಾವಾಗ ನಾವು ಸ್ಕ್ರೀನ್ ಪ್ಲೇನ ಒತ್ತು ಕೊಡ್ತೀವಿ ಆವಾಗ ಸ್ವಲ್ಪ ಜನಕ್ಕೆ ಇಷ್ಟ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಕಥೆನೇ ಜಾಸ್ತಿ ಮಾಡಿಬಿಟ್ಟು ಸ್ಕ್ರೀನ್ ಪ್ಲೇಗೆ ಸ್ಪೇಸ್ ಇಲ್ಲ ಅಂದರೆ ಅದು ತುಂಬ ರೀಚ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ನನ್ನ ಅಭಿಪ್ರಾಯ. ಓಕೆ. ಸೊ ಶೆಟ್ರು ಅಂತ ಹೇಳಿದ ತಕ್ಷಣವೇ ತುಂಬ ಜನ ಜಾಸ್ತಿ ಎಲ್ಲ ಕರಾವಳಿ ಭಾಗಕ್ಕೆ ಕನೆಕ್ಟ್ ಮಾಡ್ಕೊತಾರೆ. ಯಶ್ ಶೆಟ್ಟಿ ಅವರನ್ನು ಕೂಡ ಇದ್ದಾರೆ ಇದರಲ್ಲಿ. ಸೆಟ್ಟಲ್ಲಿದ್ದಾಗ ಜಾಸ್ತಿ ಕನೆಕ್ಟೆಡ್ ಆಗಿ ಮಾತಾಡ್ತಾ ಇದ್ರ ಅಥವಾ ಹೇಗೆ? ನಾವು ಜಾಸ್ತಿ ತುಳುವಲ್ಲೇ ಮಾತಾಡ್ತಾ ಇದ್ದಿದ್ದು. ಅದು ನಮಿಗೂ ಸ್ವಲ್ಪ ಇರಿಟೇಟ್ ಆಗಿದ್ದಿದೆ. Irritate ಇವರಿಬ್ರು sir. ಸೇರ್ಕೊಂಡ್ರೆ ಇದು ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗ್ಬಾರ್ದು ಅಂತಾನೆ ಮಾತಾಡೋದಲ್ವಾ? ನಿಮಗೆ ಇವ್ರಿಗೆ ಅರ್ಥ ಆಗ್ಬೇಕು ಅಂತ ಹೌದು ಮತ್ತೆ. ಇವ್ರ ಬಗ್ಗೆನೇ ಮಾತಾಡ್ಕೊಂತ ಇದ್ರಿ. ಹೌದು. ಕರೆಕ್ಟ್. ಈಗ ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತೆ, ಎಲ್ಲರೂ ಕನ್ನಡದಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ತುಳು ನಾವು ಹೇಟ್ ಮಾಡ್ತೀವಿ ಅಂತಲ್ಲ. ಇವಾಗ ಯಾರನ್ನಾದ್ರೂ ಬೈಕೋಬೇಕಿದ್ರೆ ನಾನು ಹೋಗಿ ಡೈರೆಕ್ಟ್ ಆಗಿ ಹಂಗ್ ಬೈಯಕ್ ಯಶ ನನ್ನ ಹತ್ರ ಹೋಗಿ ತುಳುವಲ್ಲಿ ಮಾತಾಡ್ತಾ ಇದ್ದೆ. ಏನೇನ್ ಬೈಕೊಂಡಿದ್ರಿ? ಇಲ್ಲ, ಅದ್ ಗೊತ್ತಾಗ್ಬಾರ್ದು ಅಂತ ತುಳುವಲ್ಲಿ ಹೇಳಿದ್ದಲ್ವಾ? ತುಳುವಲ್ಲೇ ಬೈರಿ, ಪರವಾಗಿಲ್ಲ. ಅದು ಎಷ್ಟನ್ನ ಆಮೇಲೆ ಬರ್ಲಿ ಆಮೇಲೆ. ಇಲ್ಲ, ಏನ್ ಬೈಕೊಂಡಿದ್ದೆಲ್ಲ ಇಲ್ಲ. ಅದೊಂದು ನಮ್ಮೂರವ್ರು ಅಂತ ಕನೆಕ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂಡ್ ಅವರು ತುಂಬಾ ಜಾವಿಯಲ್ ಅಂಡ್ ಫ್ರೆಂಡ್ಲಿ ಆಗಿದ್ದಾರೆ. ಸೊ ನಮ್ಮೂರವ್ರು ಇವಾಗ ನೋಡಿ, ನಿಮ್ಮೂರವ್ರ ಕಂಡ್ರೆ ನೀವು ಫಸ್ಟ್ ಯು ವಿಲ್ ಗೋ ಅಂಡ್ ಟಾಕ್ ಇನ್ ಯೋರ್ ಲ್ಯಾಂಗ್ವೇಜ್. ಅದಕ್ಕೋಸ್ಕರ ಅದು ತುಳು ಅನ್ನೋ ಕನೆಕ್ಷನ್ ಇಂದ ತುಳು ಮಾತಾಡ್ತಾ ಇದ್ದಿದ್ದು, ಯಾರಿಗೂ ಬೈತಾ ಇದ್ದಿದ್ದಲ್ಲ. ನಾವು ಒಳ್ಳೆಯವರು. ನಿಮಗೆ ನೀವೇ ಹೇಳ್ಕೊಂಬಿಡೋದು. ಅವ್ರು ಹೇಳ್ತಾ ಇಲ್ಲ, ನಾನು ಹೇಳ್ಬೇಕಲ್ವಾ? ಹೇಳಲ್ಲ. ಹಂಗೆ ಕರೆಕ್ಟಾಗಿ ಅಲ್ಲ, ಏನಿಲ್ಲ, ಜಸ್ಟ್ ಯುವರ್ ಜೋಕಿಂಗ್ ಇಟ್. ಅಂದರೆ ಅದು ಅವ್ರವ್ರ ಭಾಷೆ ಮೇಲೆ ಇರೋ ಗೌರವ ಅವರು ಮಾಡ್ತಾರೆ. ಬಟ್ ಪಕ್ಕದಲ್ಲಿರೋರಿಗೆ ಏನನ್ಸುತ್ತೆ ಅಂದರೆ, ಏನಪ್ಪ ತುಳು ಶುರು ಆಗ್ಬಿಟ್ರಿ ಅವರು, ನಮಗೆ ತುಳು ಬರಲ್ವಲ್ಲ. ಸೊ ಅವಾಗ ಅನ್ಸುತ್ತೆ. ಸೊ ಅಷ್ಟೇ. ಅದರ್ವೈಸ್ ಫ್ಯಾಂಟಾಸ್ಟಿಕ್. ಓಕೆ.
ಸೊ ಈ ಒಂದು ರಾ ರಫ್ನೆಸ್ ಮತ್ತೆ ಆ ಒಂದು ರಗಡ್ ಲುಕ್ ನಿಮಗೆ ಪರ್ಸನಲಿ ಎಷ್ಟು ಇಷ್ಟ ಆಗಿದೆ? ನನಗೆ ತುಂಬ ಇಷ್ಟ ಸರ್. ಸೊ ರಿಯಲ್ ಲೈಫಿಗೆ ಎಷ್ಟು ಕನೆಕ್ಟ್ ಆಗುತ್ತೆ ನಿಮಗೆ ನೀವಿರುವಂತ ಒಂದು ಕ್ಯಾರೆಕ್ಟರ್ಗೂ ಮತ್ತೆ ಕಾಡನ್ನ ನನ್ನ ಈವನ್ ಏಕೆಂದರೆ ಚೈಲ್ಡ್ಹುಡ್ಡಲ್ಲಿ ಕಾಡ ಅಂತ ಏನು ಹೆಸರು ಇದೆಯಲ್ಲ, ಕರಿಕಾಡ, ಕಾಡ ಅನ್ನೋ ಹೆಸರು ನನಗೆ ಚೈಲ್ಡ್ಹುಡ್ಡಲ್ಲಿ ಊರಲ್ಲಿ ಕರೆಯೋದು. ಊರಲ್ಲಿ ಅದೇ ಏನು ಕಾಡಿನ ತರ ಆಡ್ತೀಯ ಅಂತ ಕೇಳಿ Correct. ಬೈಯುವಂತ ನೀವು ಕೇಳಿದ್ದೀರಾ ಈ ಥರ ಎಲ್ಲ word? ಹೌದೌದು ಹೌದು. ನಮ್ಮೂರ್ ಕಡೆ ಎಲ್ಲ ಬೈತಾರೆ. ಬೈತಾರೆ. ಹಾ. ಸೇಮ್ ವರ್ಡ್. ಐ ಥಿಂಕ್ ಆ ವರ್ಡನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಅವಾಗಲೂ ನಾನು ಲಾಂಗ್ ಹೇರ್ ಎಲ್ಲ ದೇವರಿಗೆಲ್ಲ ಬಿಡ್ತಿದ್ವು, ಅದೆಲ್ಲ ಇಟ್ಕೊಂಡು ತುಂಬ ಆಟ ಆಡ್ತಿದ್ವಿ. ಏನೋ ಸ್ಮಾಲ್ ವಿಷಯಕ್ಕೆಲ್ಲ ಫ್ರೆಂಡ್ ಮೇಲೆ ಜಗಳ ಆಡ್ತಾ ಇದ್ವಿ. 7-8 ಮೆಂಬರ್ಸ್ ಫ್ರೆಂಡ್ಸ್ ಎಲ್ಲ ಇದ್ದಾಗ ತುಂಬ ಜಗಳಗಳಾಗೋದು. ಆದರೆ ಈ ಥರ ಕಾಡನ್ನ ವರ್ಡನ್ನು ಯೂಸ್ ಮಾಡ್ಬಿಟ್ಟು ತುಂಬ ಬೈಯೋರು. ಆ ವರ್ಡ್ ಕೇಳಿದ್ರೆ ತುಂಬ ಇರಿಟೇಟ್ ಆಗೋದು. ಸೊ ಆ ಇರಿಟೇಟ್ ಆದಾಗ ಜಗಳಗಳೆಲ್ಲ ಆಗೋದು. ಸೊ ಈ ಕತೆ ಮಾಡುವಾಗಲೂ ಕೂಡ ಕಾಡ ಅನ್ನೋ ಕ್ಯಾರೆಕ್ಟರ್ ಹೆಂಗಿರುತ್ತೆ, ವೆರಿ ಸೂಟಬಲ್ ಆಗ್ಬೋದು ಇದು. ಹಿಂಗೆ ಕಾಡ ಆಡ್ದಂಗೆ ಆಡ್ತಾನೆ. ಹೆಂಗೆ ಕ್ಯಾರೆಕ್ಟರ್ ಹೆಂಗಿರುತ್ತೆ ಮೂವಿಯಲ್ಲಿ ಅಂದರೆ ಕುಡಿಯೋದು, ತಿನ್ನೋದು, ಹಂಟಿಂಗ್ ಮಾಡೋದು, ಎಂಜಾಯ್ ಮಾಡೋದು ಅಷ್ಟೇ. ಈ ಊರಲ್ಲಿ ಆ ಊರಲ್ಲಿ ಮಾತ್ರ ಯಾರು ಹೆಣ್ಣು ಕೊಡಲ್ಲ. ಸೊ ಈ ಥರ ಒಂದು ಸಿಚುವೇಶನ್ ಇರುತ್ತೆ. ಆ ಕ್ಯಾರೆಕ್ಟರ್ಗೆ ತುಂಬ ಚೆನ್ನಾಗಿದೆ. ಯಾವಾಗಲೂ ಲುಂಗಿ ಹಾಕೊಳ್ಳೋದು, ಚಡ್ಡಿ ಹಾಕೊಳ್ಳೋದು, ಈ ಥರ ಬನಿಯಲ್ಲಿರೋದು, ಈ ಥರ ಒಂದು ಶೇಡ್ ಆ್ಯಂಡ್ ಒರಟ. ಸೊ ಈ ಥರ ಇರೋದ್ರಿಂದ ತುಂಬ ಇಷ್ಟ ಆಯ್ತು ನನಗೆ. ಐ ಎಂಜಾಯ್ಡ್ ಇಟ್. Okay. ನೋಡಿ ಇನ್ನೂ ಗಡ್ಡ ಹಂಗೆ ಹಾ ಇಟ್ಕೊಂಡಿದ್ದೀನಿ. ಹಂಗೆ ಇದೆ, ಅದು ಕಂಟಿನ್ಯೂಟಿ ಹಂಗೆ ಬಂದ್ಬಿಟ್ಟಿದೆ. ಇನ್ನು ಶಾರ್ಟ್ಸ್ ಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಟಿಗೆ ಮಿಸ್ ಮಾಡ್ದೇನೆ ಕೊಡ್ತಾರೆ ಅವರು. ಸೊ ನಿಮ್ಮ ಹೆಸರಲ್ಲಿ ಗಿಲ್ಲಿ ವೆಂಕಟೇಶ್ ಅಂತ ಇರೋದಕ್ಕೆ? ಆಕ್ಚುಲಿ ನಾನು ಗಿಲ್ಲಿ ತೆಗೆದು ಕೆ ವೆಂಕಟೇಶ್ ಅಂತ ನಾನು ಆಕ್ಚುಲಿ ಅಡಾಪ್ಟ್ ಆಗಿದೆ. ಹಾ ಸೊ ಟೈಟಲ್ ಟೀಸರ್ ಅಲ್ಲಿ ಇದ್ದ ಗಿಲ್ಲಿ ವೆಂಕಟೇಶ್ ಅಂತ ಇತ್ತು. ಹೌದು. ಸೊ ಅದಾದ್ಮೇಲೆ ಚೇಂಜ್ ಮಾಡ್ತಾ ಇದೀವಿ, ಬಟ್ ಆ ಹೆಸರೇ ರಿಪೀಟ್ ಯಾಕೆ ಗಿಲ್ಲಿ ಅಂತ ಹೇಳಿದ್ರೆ ಗಿಲ್ಲಿ ನಟನಿಗೆ ಕ್ರೆಡಿಟ್ಸ್ ಹೋಗ್ಬಿಡುತ್ತೆ ಇಲ್ಲ, ಅಂತ? ಆ ಥರ ಇಲ್ಲ. ಅದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ 2018 ಇಂದನೂ ನನಗೆ ಗಿಲ್ಲಿ ವೆಂಕಟೇಶ್ ಅಂತ ಕರೀತಾರೆ ಇಂಡಸ್ಟ್ರಿ. ಹಾ. ಸೊ ಈಗಲೂ ಅಷ್ಟೇ ಕೆ ವೆಂಕಟೇಶ್ ಅನ್ನೋದಕ್ಕಿಂತ ಗಿಲ್ಲಿ ವೆಂಕಟೇಶ್ ತುಂಬಾ ಪರಿಚಿತ ಎಲ್ರಿಗೂ. ಸೊ ಬೇಡ, ನನಗೆ ಒಂಚೂರು ಕೆ ವೆಂಕಟೇಶ್ ಅಂತ ಹೋಗೋಣ ಅಂತ ನಾನು ಗಿಲ್ಲಿನ ಗಿಲ್ಬಿಟ್ರಿ. ಅದು ಗಿಲ್ಲಿದ್ರು ಹೋಗ್ತಾ ಇಲ್ಲ ಅದು. ಎಲ್ಲೇ ಮೊನ್ನೆ ಯಾರು ಗಿಲ್ಲಿ ಬಿಟ್ಟು ಗಲ್ಲಿ ಅಂತ ಬರ್ಬಿಟ್ಟಿದ್ರು. ನ್ಯೂಸ್ ಅಲ್ಲಿಲ್ಲ, ಪೇಪರ್ ಗಲ್ಲಿ ವೆಂಕಟೇಶ್. ಗಲ್ಲಿ ವೆಂಕಟೇಶ್ ನಿಮ್ಮೂರ್ ಗಲ್ಲಿಯಲ್ಲಿ ಗಲ್ಲಿ ವೆಂಕಟೇಶ್ ಅನ್ನೋ ಥರ. ಓಕೆ, ಬಟ್ ಫೆಬ್ 6ಗೆ ಡೇಟ್ ಫಿಕ್ಸ್ ಆಗಿದೆ ಅಂಡ್ ಬರ್ತಾ ಇದ್ದೀರಾ. ಅಂಡ್ ಅದ್ರ ಜೊತೆಗೆ ಫೆಬ್ 6ಗೆ ಬಹಳಷ್ಟು ಹಲವಾರು ಮೂವೀಸ್ಗಳನ್ನು ಕೂಡ ರಿಲೀಸ್ಗೆ ರೆಡಿ ಆಗಿದೆ. ಅದ್ರ ಜೊತೆಗೆ ಬರ್ತಾ ಇರೋವಂಥದ್ದು ನಿಮ್ಮ ಮೇಲೆ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂಡ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಜನರಿಗೆ? ಸೊ ನಮ್ಮ ಮೂವಿ ಮೇಲೆ ಖಂಡಿತವಾಗಿವೆ. ಏನಕ್ಕೆ ಎಲ್ಲರೂ ನೋಡಬೇಕು ಅನ್ನೋದಾದರೆ, ಸೊ ಫ್ಯಾಂಟಾಸ್ಟಿಕ್ ಸಾಂಗ್ಸ್. ಇದು ಮ್ಯೂಸಿಕಲ್ ಜರ್ನಿ ಇರೋಂಥ ಮೂವಿಗಳು. 7 ಸಾಂಗ್ಸ್ ಇದೆ ಅಂದರೆ 7 ಸೂಪರ್ ಹಿಟ್ ಆಗುವಂಥ ಸಾಂಗ್ಸ್. ನೀವು 2 ನೋಡಿದರೆ 2 ಬಗ್ಗೆನೂ ಮಾತಾಡೋದು. ಈಗ ರೊಮ್ಯಾಂಟಿಕ್ ಸಾಂಗ್ ಒಂದು, ಆಮೇಲೆ ನಮ್ಮ ರತುನಿ ಅವ್ರದ್ದೊಂದು, ಆಮೇಲೆ ಕಬ್ಬಿನ ಜಲ್ಲೆ, ಹಾ 2 ಸೂಪರ್ ಹಿಟ್ ಆಗಿರೋಂಥ ಸಾಂಗ್ಗಳು. ಅದೇ ಥರ ಯಾವ ಸಾಂಗ್ಗಳು ಬರುತ್ತೆ, ಎಲ್ಲ ಸಾಂಗ್ಗಳು ಹಂಗೆ ಇರುತ್ತೆ. ಸೊ ಆಮೇಲೆ ಎಗೈನ್ ಇನ್ನೂ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಯಾರು ಇಂಡಸ್ಟ್ರಿಯಲ್ಲಿ ಮಾಡ್ದಿರೋದಂದರೆ ಈ ಹಂಟಿಂಗ್ ಸೀನ್ಗಳು. ಸೊ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಎಲ್ಲ 2 ಹಂಟಿಂಗ್ ಸೀನ್ ಇದೆ. 2 ಐ ಥಿಂಕ್ 7 to 8 minutes ಡ್ಯೂರೇಷನ್. ಅದು ನಮ್ಮ ವೈಲ್ಡ್ ಬೋರ್ ಪ್ರೆಸೆನ್ಸ್ ಕೂಡ ಅಷ್ಟೇ ಇರುತ್ತೆ, ಜಾಸ್ತಿ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಜನ ತುಂಬ ಎಂಜಾಯ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ 6ನೇ ತಾರೀಕು ಅಂತ ಹೇಳ್ತೀನಿ. ಜನರಿಗೆ ಏನಾದರೂ ಹೇಳ್ತೀರಾ ಅನ್ನೋದಾದ್ರೆ? ಆಕ್ಚುಲಿ ಈ ನಡುವೆ ಒಂದಷ್ಟು ಸಿನಿಮಾಗಳು ಪಾಸಿಟಿವ್ ಬರ್ತಾ ಇದೆ. ಸೊ ಆ ಪಾಸಿಟಿವ್ ಏನಿದೆ ಆ ಬುಕ್ಗೆ ಸೇರೋವಂಥ ಕ್ಯಾಟಗರಿ ಕರಿಕಾಳದಾಗಿರುತ್ತೆ ಅನ್ನೋದು ನನ್ನೊಂದು ಆಸೆ. ಸೊ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ನ ನಾವು ಥಿಯೇಟ್ರಲ್ಲೇ ನೋಡಬೇಕು. OTT ಬರುತ್ತೆ, ಟಿ ವಿಲಿ ಬರುತ್ತೆ ಅನ್ನೋದು ಕಾಯೋದಕ್ಕಿಂತ ಮುಂಚೆ ನಮ್ಮಂಥ ಹೊಸಬ್ರು ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ನಮ್ಮಂಥ ಎಷ್ಟೋ ಟೀಮ್ಗಳಿಗೆ, ಎಷ್ಟೋ ಡೈರೆಕ್ಟರ್ಗಳಿಗೆ, ಆರ್ಟಿಸ್ಟ್ಗಳಿಗೆ ಒಂದು ದೊಡ್ಡ ಸಪೋರ್ಟ್, ಒಂದು ದೊಡ್ಡ ಆಶೀರ್ವಾದ ಸಿಗುತ್ತೆ ಅನ್ನೋದು ನನ್ನ ಆಸೆ. ಸೊ ಹಂಗಾಗಿ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಎಲ್ಲಿ ಹತ್ರ ಆಗುತ್ತೆ ಆ ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಚಿತ್ರರಂಗನ. ಸೊ ಮೂವಿಯ ಒಂದು ಅಂದ್ರೆ ಟೀಸರ್ ನಲ್ಲಿ ನೋಡ್ತೀವಿ ಅನ್ನೋದಾದ್ರೆ ಈ ತಮಿಳ್ ಫ್ಲೇವರ್ ಇರುವಂತ ಒಂದು ಟೀಸರ್ ಕಟ್ ನಮಗೆ ಕಾಣಿಸ್ತಾ ಇದೆ. ಬಿಕಾಸ್ ಆರ್ಯ ಅವರಾಗಿರ್ಬೋದು, ಜಯಂ ರವಿ ಅವರು ಮಾಡಿರುವಂತಹ ಒಂದು ತುಂಬಾ ರಫ್ ರಗಡ್ ಆಗಿರುವಂತಹ ಲುಕ್ಸ್ ಗಳಲ್ಲಿ ಹೀರೋನ ತೋರಿಸೋದಕ್ಕೆ ಇಷ್ಟಪಟ್ಟಿದ್ರೆ ನೀವು. ಸೊ ಜನರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾವು ಕೂಡ ಭಾವಿಸ್ತಾ ಇದೀವಿ. ಅಂಡ್ ಫೆಬ್ರವರಿ 6ನೇ ತಾರೀಕು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಕರಿಕಾಡನ್ನ ನೋಡಿ. ಅಂಡ್ ಕರಿಕಾಡ ನಿಮ್ಮನ್ನ ಮೂವಿ ನೋಡಿದಾದ ನಂತರನೂ ಕೂಡ ಕಾಡ್ತಾನೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಕರಿಕಾಡನ ಒಂದು ಕತೆ. ಅಂಡ್ ಸಿಗೋಣ ಥಿಯೇಟರ್ ಅಲ್ಲಿ. ಅಂಡ್ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಒಂದು ಫಿಲ್ಮ್ಗೆ, ನಿಮ್ಮ ಒಂದು ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.